ಇಂಟೀರಿಯರ್ಸ್ ಅಂತ ಬಂದಾಗ ಜನಗಳು ಮಾಡೋ ತಪ್ಪುಗಳೇನು? ಇಂಟೀರಿಯರ್ಸ್ ಅಂತ ಬಂದಾಗ ಎಲ್ಲಾರ್ಗೂ ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೋಡ್ತಾ ನೋಡ್ತಾ ಏನಾಗುತ್ತೆ, ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಫಸ್ಟ್ ಮನೆ ನಿಮಗೋಸ್ಕರ ಕಟ್ತಾ ಇದ್ದೀರಾ ಅಥವಾ ಡಿಸೈನ್ ಮಾಡ್ತಾ ಇದ್ದೀರಾ ಅಥವಾ ತೋರ್ಸೋದಕ್ಕ? ಫಸ್ಟ್ಲಿ ಹೌ ಶುಡ್ ಐ ಬಜೆಟ್ ಮೈ ಇಂಟೀರಿಯರ್ಸ್? ಡೋಂಟ್ ಗೋ ಫಾರ್ ವಾಟ್ ಇಸ್ ಶೋನ್ ದಟ್ ಇದು ಎಲ್ಲಾರ್ಗೂ ಆಗುತ್ತೆ ಅಂತ. ಇಟ್ ವೋಂಟ್ ಫಿಟ್ ಫಾರ್ ಎವ್ರಿ ಒನ್. ಸೊ ಏನ್ ಸಿಗುತ್ತೆ ನಿಮ್ಮ ಲೈಫ್ ಸ್ಟೈಲ್ಗೆ, ನಿಮ್ಮ ಇದಕ್ಕೆ ಅದು ಸೂಟೇಬಲ್ ಇಲ್ವಾ ಅಂತ ಒಂದ್ ನಿಮಿಷ ಥಿಂಕ್ ಮಾಡಿ. ಸದ್ಯಕ್ಕೆ ಇಂಟೀರಿಯರ್ಸ್ ಇಂಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರೋದು ಏನು? ಈಗ ಸದ್ಯಕ್ಕೆ ನಮ್ಗೆ ಬರ್ತಾ ಇರೋ ಕ್ಲೈಂಟ್ಸ್ ಎಲ್ಲ ಬಾಲಿ ಥೀಮ್. ಕ್ವಾಲಿಟಿ, ಇವಾಗ ನಿಮ್ ಚೈನಾ ಇಂದ ಬಂದಿದ ತಕ್ಷಣ ನೀವೇನು ಅನ್ಕೊಂತೀರಾ, ಚೀಪ್ ಅಂತೀರಾ. ಆಕ್ಚುಲಿ ಅವ್ರದ್ದು ಕ್ವಾಲಿಟಿ ಫಿನಿಶು ಸಕ್ಕದಾಗಿದೆ. ಅವ್ರದ್ದು ಕ್ವಾಲಿಟಿ ಅಂಡ್ ಫಿನಿಶ್ ನಾವು ಮ್ಯಾಚ್ ಮಾಡಕ್ ಆಗಲ್ಲ. ಏನೋ ಒಂದು ತುಂಬಾ ಇಷ್ಟ ಆಗಿರುತ್ತೆ ವಾರ್ಡ್ರೋಬು ಅಥವಾ ಇಂಟೀರಿಯರ್ ಡಿಸೈನ್, ಕಿಚನ್ ಎಲ್ಲ, ಅದು ಆ ಲೈಟಿಂಗ್ ಎಲ್ಲ ಕೊಟ್ಟಿರೋದಕ್ಕೆ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಬಜೆಟ್ ಫ್ರೆಂಡ್ಲಿ ವೇಸ್ ಟು ಅಪ್ಗ್ರೇಡ್ ಎನಿ ಸ್ಪೇಸ್ ಇನ್ಸ್ಟೆಂಟ್ಲಿ. ನಿಮ್ ಫರ್ನಿಚರ್ಸ್ ನ ಮೂವ್ ಮಾಡಿ ಕರೆಕ್ಟ್ ಆಗಿ ಇಟ್ರೇನೆ ನಿಮ್ಗೆ ಅದ್ ಲುಕ್ಕೇ ಚೇಂಜ್ ಆಗುತ್ತೆ. ಸೊ ವೆನ್ ಯು ಆರ್ ಅಟ್ರಾಕ್ಟಿಂಗ್ ಅಂಡ್ ಡ್ರೀಮಿಂಗ್ ದಟ್ ನೀವು ಇದು ಮಾಡಬೇಕು ಅಂತ, ಆಟೋಮೆಟಿಕ್ ಆಗಿ ಅದಾಗುತ್ತೆ. ದಟ್ ಐ ಸ್ಟ್ರಾಂಗ್ಲಿ ಬಿಲೀವ್. ನಮ್ಗೆ ಏನ್ ಬೇಕೋ ಅದಾಗುತ್ತೆ. ವಾಟ್ ಎವರ್ ವಿ ಎನ್ವಿಷನ್, ನಾವ್ ಇದು ಆಗ್ಬೇಕು ಅಂತ ನಾನು ಅದನ್ನೇ ನಮ್ಮ ಕ್ಲೈಂಟ್ಸ್ಗೂ ಹೇಳೋದು. ಫಸ್ಟ್ ನೀವು ವಿಜುವಲೈಸ್ ಮಾಡ್ಕೊಳ್ಳಿ ನಿಮ್ಮ ಮನೆ ಹೆಂಗಿರ್ಬೇಕು ಅಂತ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.